ಉಡುಪಿ ಮರ್ಮ ಚಿಕಿತ್ಸೆಗೆ ಬಂದಿದ್ದೀರಿ? ನಮ್ದು 1 ವರ್ಷದ ಹಿಂದೆ ಊರಲ್ಲಿ ಭಾರ ಇತ್ತವಾಗ ಸ್ವಲ್ಪ ರೈಟ್ ಸೈಡ್ಗೆ ಡಿಸ್ಕ್ ಬಲ್ಜ್ ಆಗಿತ್ತು ಸರ್. ಅದು ಹಾಂ ಅಲ್ಲಿ ಎಷ್ಟು ಒಂದು 3-4 ಹಾಸ್ಪಿಟಲ್ ತಿರುಗಾಡಿದೆ. ಒಂದು 50,000 ಖರ್ಚು ಮಾಡಿದೆ ಸರ್. ಹಾಂ ಅದು ಅಷ್ಟಾದ್ರೂ ತೋರಿಸಿದಾಗ ಸ್ವಲ್ಪ ಕಮ್ಮಿ ಆಗೋದು, ಮತ್ತೆ ಅದೇ ಆಯ್ತು ಸರ್, ಕಮ್ಮಿನೇ ಆಗ್ಲಿಲ್ಲ ಸರ್. ಹಾಂ ಎಷ್ಟು ಸಮಯದ ಹಿಂದೆ ಅದು? ಅದು 1 ವರ್ಷದ ಹಿಂದೆ ಸರ್. 1 ವರ್ಷ ನೋವೇ ಇತ್ತು? ಹಾ ಸರ್, ಇಡೀ ಫುಲ್ ನೋವೇ ಸರ್. ಹಾಂ ಮಲ್ಕೊಂಡು ಊಟ ಮಾಡ್ಬೇಕಾಗಿತ್ತು ಸರ್ ನಾವು. ಮಲ್ಕೊಂಡು ಊಟ ಹಾ ಸರ್, ಮಾಡೋದು? ಹೇಳುವಾಗ ಹೇಳಲಿಕ್ಕೆ ತುಂಬ ನೋವು ಬರ್ತಿತ್ತಲ್ಲ? ಹೌದು ಸರ್. L4 L5 ಡಿಸ್ಕ್ ಪ್ರಾಬ್ಲಮ್. ಹೌದು ಸರ್. L4 L5 ಹೇಳಿದ್ರಾ ಹಾ ಸರ್, ಡಾಕ್ಟರ್? L4 L5 ಹೇಳಿದ್ರು. ಹಾಂ 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 ಅಂದರೆ ಬಿದ್ದು ಪೆಟ್ಟಾಗಿದ್ದ? ಇಲ್ಲ ಸರ್, ಅದು ಸ್ವಲ್ಪ ಭಾರ ಗುಂಡು ಎತ್ತುವಾಗ ಡಿಸ್ಕ್ ಬಲ್ಜ್ ಆಗಿದೆ ಸರ್. ಹಾಂ 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 ಹಾ ಸರ್. ಮತ್ತೆ ಇಲ್ಲಿ ಉಡುಪಿದ್ದು ಯಾರು ಹೇಳಿದ್ರು ನಿಮಗೆ? ಇಲ್ಲಿ ಒಬ್ರು ನಮ್ಮ ಪರಿಚಯ ಹಾಂ ಇದ್ದಾರೆ ಹಾಂ ಸರ್ ಅವರು. ಪರಿಚಯದವರು ಹೇಳಿದ್ರಾ? ಹೌದು ಸರ್, ಅವರೇ ಹಾಂ ಹೇಳಿದ್ರು. ಹಾಂ ಹಾಂ ಇಲ್ಲಿ ಬಂದು ನಿಮಗೆ ಟ್ರೀಟ್ಮೆಂಟು ಎಷ್ಟು ಸರಿ ಹೇಳಿದ್ದೆ ನಾನು? ನೀವು ಒಂದು 7-8 ಸಿಟ್ಟಿಂಗ್ ಹೇಳಿದ್ರಿ ಸರ್. ಹ್ಞೂ ಈಗ ಒಂದು 7 ಸಿಟ್ಟಿಂಗ್ ಆಯ್ತು ಸರ್. ನನಗೆ ಹಾಂ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ಸ್ವಲ್ಪ ಒಂದು 70% ಹುಷಾರಾಯ್ತು ಸರ್. ಹಾಂ ಹುಷಾರಾಯಿತು. ಹಾ ಮತ್ತು ನಾವು ಹೇಳಿದ ಹಾಗೆ ಏನೆಲ್ಲ ಮೆಡಿಸಿನ್ ನಿಮಗೆ ಏನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ಹಾ ಸರ್. ನಿಮಗೆ ಏನಾದರೂ ಮೆಡಿಸಿನ್ ಆಯಿಲ್ ಎಲ್ಲ ಕೊಟ್ಟು ಆಮೇಲೆ ನೀವು ಮನೆಯಲ್ಲಿ ಚೆನ್ನಾಗಿ ಅದು ಫಾಲೋ ಮಾಡಿಕೊಂಡ್ರೆ ಅದು ಹೌದು ಸರಿಯಾಗಿ? ಹೌದು ಸರ್, ನೀವು ಏನ್ ಹೇಳ್ತೀರಾ ಹಾಗೆ ಫಾಲೋ ಮಾಡಿದ್ವಿ ಸರ್. ಅದು ಹಾಂ ಅದು ಬರ್ತಾ ಕ್ರಮೇಣ ಕಮ್ಮಿ ಹಾಂ ಆಗ್ತಾನೆ ಹಾಂ ಬಂತು ಸರ್. ಪತ್ತೆ ಎಲ್ಲ ಹೇಳಿದ್ನಾ ನಿಮಗೆ? ಹೌದು ಸರ್, ಹೇಳಿದ್ರಿ. ಹಾಂ ಹಾಂ ಆಯಿಲ್ ಎಲ್ಲ ಚೆನ್ನಾಗಿ ಡೈಲಿ ಹಚ್ಚಿದ್ರಾ? ಹಾ ಸರ್, ಡೈಲಿ. ಹಾಂ ಹಾಂ ಡೈಲಿ ಮಸಾಜ್ ಮಾಡ್ಕೊಳ್ತಿದ್ರಿ? ಹೌದು ಸರ್, ಡೈಲಿ. ಹಾಂ ಹಾಂ ಇಲ್ಲಿದು ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ನೀವು? ಒಳ್ಳೆ ಟ್ರೀಟ್ಮೆಂಟ್ ಸರ್. ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ ಪ್ರಕಾರ ಎಲ್ಲರೂ ಅಲ್ಲಿ ಆರ್ಥೋಪೆಡಿಕ್ ಹತ್ರ ಸುಮ್ಮನೆ ಹಣ ಖರ್ಚು ಮಾಡೋ ಬದಲು ಸರ್, ಹಾಂ ಇಲ್ಲಿ ಬಂದು ಒಮ್ಮೆಲೆ ಒಂದು 4-5 ಸಿಟ್ಟಿಂಗ್ ಅಲ್ಲಿ ಹುಷಾರ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಸರ್. ಮರ್ಮ ಚಿಕಿತ್ಸೆ ಅನುಭವ ಹೇಗಿದೆ ನಿಮಗೆ? ಮರ್ಮ ಅನುಭವ ಚಿಕಿತ್ಸೆ ಮಾಡಿದೆಲ್ಲ ನಾನು, ನಿಮ್ಮ ಮೊದಲ ಅನುಭವ? ಚೆನ್ನಾಗಿದೆ ಸರ್. ಮೊದಲು ಸ್ವಲ್ಪ ಹೆದರಿಕೆ ಇತ್ತು ಸರ್. ಹಾಂ ಎಂತಕ್ಕೆ ಹೆದರಿಗೆ? ಅದು ಸ್ವಲ್ಪ ಕಟಕ್ಕೆಲ್ಲ ಅನ್ಸುವಾಗ ಏನಾದ್ರು ಆಗ್ತಂತ ಹೆದರಿಕೆ ಇತ್ತು ಸರ್. ಹಾಂ 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 ಬಟ್ ಅದು ಇವಾಗ ಏನಿಲ್ಲ ಸರ್. ಹಾಂ 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 ಇವಾಗ ಇನ್ನೊಬ್ರಿಗೆ ನಾನು ಹೇಳೋಗೆ ಆಗಿದೆ ಸರ್ ಹಾಂ ಊರಲ್ಲಿ. ಹಾಂ ಹಾಂ ಈಗ ಮರ್ಮ ಚಿಕಿತ್ಸೆ ಮಾಡುವಾಗ ನೀವು ಸ್ಕೂಟಿ ರೈಡಿಂಗ್ ಅಂಥದ್ದೆಲ್ಲ ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಫಸ್ಟಿಗೆ ಬೇಡ ಹಾಂ ಅಂತ ಹೇಳಿದ್ರು ಹಾಂ ಸರ್. ನಾನು ಬೇಡ ಅಂತ ಹೇಳಿದೆ ಅಲ್ಲ, ಹೌದು ಸರ್. ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ನೀವು? ಹಾ ಸರ್, ಫಾಲೋ ಹಾಂ ಮಾಡಿ. ಆಯಿಲ್ ಎಲ್ಲ ಡೈಲಿ ಹಚ್ಕೊಳ್ತಿದ್ರಿ? ಹಾ ಸರ್, ಡೈಲಿ. ಟ್ರೀಟ್ಮೆಂಟ್ ಮಾಡಿ ಆಯಿಲ್ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ರಿ ಅಲ್ಲ? ಹೌದು ಸರ್. ಮತ್ತು ಸ್ಕೂಟಿ ರೈಡ್ ಎಲ್ಲ ಮಾಡಲಿಲ್ಲ? ಇಲ್ಲ ಸರ್, ಮಾಡ್ಲಿಲ್ಲ ಸರ್. ಆಯಿತಾ? ಸರಿ. ನಿಮ್ಮ ಹಾಗೇನೆ ಈ L4 L5 ಸಮಸ್ಯೆ ಎಲ್ಲ ಇರ್ತದಲ್ಲ ಹಾ ಸರ್. ಇಲ್ಲಿ ಕೆಲವರಿಗೆ, ಹಾ ಸರ್. ಅವರಿಗೆಲ್ಲ ಏನು ಹೇಳ್ತೀರಿ ನೀವು? ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಾ ಸರ್. ಟ್ರೀಟ್ಮೆಂಟ್ ಮಾಡ್ತಾರೆ, ಹಾ. ಎಣ್ಣೆ ಹಚ್ಚಲ್ಲ, ಪಥ್ಯವನ್ನು ಮಾಡಲ್ಲ, ಹಾ. ಅವರಿಗೆಲ್ಲ ಏನು ಹೇಳ್ತೀರಿ ನೀವು? ಇಲ್ಲ ಸರ್, ನಾನು ಹೇಳೋ ಪ್ರಕಾರ ಅಲ್ಲಿ ಇಲ್ಲಿ ತೋರಿಸೋ ಬದಲು ಸರ್, ಹಾಂ ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನೀವು ಹೇಳಿದಾಗೆ ಪತ್ತೆ ಎಲ್ಲ ಮಾಡಿದ್ರೆ ಹ್ಞೂ ಬೇಗ ಹುಷಾರ್ ಮಾಡ್ಕೊಂಡು ನಮ್ಮ ಮುಂದಿನ ಕಾರ್ಯಕ್ಕೆ ಒಳ್ಳೇದು ಅಂತ ನಾನು ಹೇಳ್ತೀನಿ. ಹೌದೌದು. ಹಾ ಸರ್. ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಾ. ಆಯಿಲ್ ಎಲ್ಲ ಸರಿಯಾಗಿ ಹಚ್ಚುವುದಿಲ್ಲ, ಹಾ. ಸ್ವಲ್ಪ ಉದಾಸೀನ ಮಾಡ್ತಾರೆ, ಗೊತ್ತಾಯ್ತಾ? ಹಾ. ರೈಡಿಂಗ್ ಎಲ್ಲ ಮಾಡ್ತಾರೆ. ಹೌದು ಸರ್. ಅವ್ರ ಕೆಲಸ ಏನಾದರೂ ಡ್ರೈವರ್ ಕೆಲಸ ಇದ್ದರೆ ಹಾ ಸರ್. ಮತ್ತು ಸ್ಕೂಟಿ ಓಡಿಸೋದೆಲ್ಲ ಹಾ ಸರ್. ಸ್ವಲ್ಪ ದಿವಸ ಅದಕ್ಕೆ ರೆಸ್ಟ್ ಕೊಡಲ್ಲ, ಅಂದರೆ ಹೌದು. ಟ್ರೀಟ್ಮೆಂಟ್ ಮಾಡುವಾಗ ಒಂದು 6-7 ಸಿಟ್ಟಿಂಗ್ ಅದೇ ಅದು ಮಾಡಿಬಿಡ್ತಾರೆ. ಅದೇ ಆಗ ಮಾಡಿದ ಕೂಡಲೇ ಅವರಿಗೆ ವಾಪಸ್ಸು ಅದು ನೋವೇನು ಮಾಡುತ್ತೆ, ನಾವು ಸ್ಟಾರ್ಟ್ ಆಗಿದೆ ಸರ್. ಟ್ರೀಟ್ಮೆಂಟ್ ಮಾಡಿದರೂ ವೇಸ್ಟ್ ಆಗುತ್ತೆ. ಹೌದು. ಅಂಥವ್ರಿಗೆ ನೀವು ಏನು ಹೇಳ್ತೀರ ಅಂತ ಕೇಳಿದ್ರಿ? ಅಂಥವ್ರಿಗೆ ನಾನು ಅವರು ನೀವು ಹೇಳಿದಾಗೆ ಒಂದು 5-6 ತಿಂಗಳು ಡ್ರೈವಿಂಗ್ ಎಲ್ಲ ಬಿಟ್ಟು ಸರ್, ಹಾಂ ನೀವು ಹೇಳಿದಾಗೆ ಪಾಲನೆ ಮಾಡಿದ್ರೆ ಮತ್ತೆ ಹಾಂ ನಾವು ಜೀವನ ಪೂರ್ತಿ ಕೆಲಸ ಮಾಡ್ಬೋದು ಸರ್. ಹೌದೌದು ಅದೌದು. ಹೌದು ಹಾಂ ಸರ್. ಸರಿ. ಹಾಗಾದರೆ ನಿಮಗೆ ಟ್ರೀಟ್ಮೆಂಟ್ ಖುಷಿ ಆಯ್ತಾ? ಖುಷಿ ಆಯ್ತು ಸರ್, ನನಗೆ ಹಾಂ ಖುಷಿ ಹಾಂ ಆಯ್ತು. ಎದ್ದು ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಿದ್ದೆ ಸರ್. ಹಾಂ 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 ಪಟ್ಟ ಹೇಳುವಾಗ ಸೊಂಟಲ್ಲಿ ಎಳ್ದವ್ರ ತರ ಆಗ್ತಿತ್ತು ಸರ್ ಇಲ್ಲಿ. ಹಾಂ ಹಾಂ ಇವಾಗ ನೋವಿಲ್ಲ ಸರ್. ಹಾಂ ಹಾಂ ನೋವಿಲ್ಲ? ಇಲ್ಲ ಸರ್, ನೋವು ಹಾಂ ಕಮ್ಮಿ ಆಗಿದೆ ಸರ್. ಆಯಿತಾ? ಹಾ ಸರ್, ಸರಿ. ಈಗ ಆರಾಮಿದ್ದೀರಿ? ಆರಾಮಿದ್ದೀನಿ ಸರ್. ಹಾಂ ಲಾಸ್ಟಾಗಿ ಎಲ್ಲರಿಗೂ ಏನು ಹೇಳ್ತೀರಾ ನಿಮಗೆ? ಎಲ್ಲರಿಗೆ ಹೇಳೋದು ಏನಂದ್ರೆ ಅಲ್ಲಿ ಇಲ್ಲಿ ತೋರ್ಸಕ್ಕಿಂತ ಇಲ್ಲಿ ಬಂದು ನಾವು ಹುಷಾರಾದ್ರೆ ಸರ್, ನೀವು ಹಾಂ ಹೇಳಿದಾಗೆ ಒಂದು 6 ತಿಂಗಳಲ್ಲ ಸರ್, ಒಂದು 7 ತಿಂಗಳು ನಾವು ಪಾಲನೆ ಮಾಡಿದ್ರು ಕೂಡ ನಮಗೆ ಮುಂದೆ ಎಷ್ಟು ವರ್ಷ ಬೇಕಾದ್ರೂ ನಾವು ಕೆಲಸ ಮಾಡ್ಬೋದು ಸರ್. ಹಾಂ ನೀವು ಈಗ ಹೇಳಿದಾಗೆ ಈಗ ಪಾಲನೆ ಆರಾಮಾಗಿದ್ದೀರಿ ಮರ್ಮ ಚಿಕಿತ್ಸೆಯಲ್ಲಿ? ಆರಾಮಾಗಿದ್ದೇನೆ ಸರ್. ಸರಿ ಸರಿ ಧನ್ಯವಾದಗಳು. ಓಕೆ ಸರ್, ಧನ್ಯವಾದ. ಹಾಂ